ಹಲೋ ಗೈಸ್, ಇವತ್ತು ನಾವು ಹೆಲ್ತಿ ಮೆಂತೆ ಲಡ್ಡು ಮಾಡ್ತಿದ್ದೀವಿ. ಅದನ್ನು ಹೆಂಗೆ ಮಾಡೋದು, ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಮೆಂತೆ ಹಿಟ್ಟು, ಕೊಬ್ಬರಿ, ಬೆಲ್ಲ ಪುಡಿಯಾಗಿರೋದು, ದ್ರಾಕ್ಷಿ, ಗೋಡಂಬಿ, ಒಂದು ಬೌಲ್ ತುಪ್ಪ, ಬಾದಾಮ್, ಮಿಕ್ಸಿ ಆಗಿರೋದು ಡೇಟ್ಸ್, ಗೋಧಿ ಹಿಟ್ಟು. ಬೆಲ್ಲದ ಪಾಕ ಆಗ್ತಾಯಿದೆ. ಈ ಥರ ಆಗಬೇಕು, ಅರ್ಧ ಗಂಟೆ ಈ ಥರ ಆಗಬೇಕು. ಮಿಕ್ಸ್ ಮಾಡ್ಕೊಬೇಕು. ಈಗ ಮೆಂತೆ ಹಿಟ್ಟು ಹಾಕಬೇಕು. ಫುಲ್ ಮೆಂತೆ ಹಿಟ್ಟು ಹಾಕಿದ್ಮೇಲೆ ಅದೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತುಪ್ಪ ಹಾಕ್ಕೊಬೇಕು, ಅರ್ಧ ಬೌಲ್ ಅಷ್ಟೇ. ಆಮೇಲೆ ಗೋಧಿ ಹಿಟ್ಟು ಸಾಕು, ಅರ್ಧ ಬೌಲು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಆಗಬೇಕು ಫುಲ್ಲು. ಈಗ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿರ್ತೀರಲ್ಲ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಹಾಕೋಣ. ಮತ್ತು ಇದು ಯಾರು ಬೇಕಾದ್ರೂ ತಿನ್ಬೋದು, ದೊಡ್ಡವರು, ಸಣ್ಣವರು, ಮತ್ತು ಕೂದಲು, ಸ್ಕಿನ್ನಿಗೆಲ್ಲ ಒಳ್ಳೆಯದು. ಈಗ ದ್ರಾಕ್ಷಿ ಹಾಕೋಣ, ಫುಲ್ ಒಂದು ಬೌಲು. ಆಮೇಲೆ ಬಾದಾಮ್ ಹಾಕೋಣ. ಆಮೇಲೆ ಗೋಡಂಬಿ ಹಾಕೋಣ. ಆಮೇಲೆ ಕೊಬ್ಬರಿ ಹಾಕೋಣ. ಆಮೇಲೆ ಮಿಕ್ಸಿ ಆಗಿರೋ ಡೇಟ್ಸ್ ಹಾಕೋಣ. ಅವಾಗ ನಾವು ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಆಗಿದೆ. ಈಗ ಇದನ್ನು ಉಂಡೆ ಮಾಡ್ಕೊಬೇಕು. ಅದು ಬಿಸಿ ಇದ್ದಾಗೆ ಉಂಡೆ ಮಾಡ್ಕೊಬೇಕು. ಬಿಸಿ ಇದ್ದಾಗ ಯಾಕಂದರೆ ಉಂಡೆ ಮಾಡ್ಕೊಬೇಕು, ಕೋಲ್ಡ್ ಆದಮೇಲೆ ಉಂಡೆ ಮಾಡೋಕ್ಕೆ ಗಟ್ಟಿ ಆಗುತ್ತೆ ಮತ್ತು ಚೆನ್ನಾಗಿ ಬರಲ್ಲ. ಅದಕ್ಕೆ ಕೈಗೆ ಒಂಚೂರು ತುಪ್ಪ ಹಾಕ್ಕೊಂಡು ಮಾಡಿ. ನಿಮಗೆ ಬೇಕಂದರೆ ಮೇಲ್ಗಡೆ ದ್ರಾಕ್ಷಿ ಇಲ್ಲಾಂದರೆ ಗೋಡಂಬಿ ಹಾಕಿ ಈ ಥರ ನೋಡಿ. ಅದಿಷ್ಟರಲ್ಲಿ 3 ಪ್ಲೇಟ್ ಮೆಂತೆ ಲಡ್ಡು ಆಗಿದೆ. ಇದೇ ಥರ ಹೆಲ್ತಿ ರೆಸಿಪಿಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದ್ರು ರೆಸಿಪಿ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.